ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ತುಂಬ ಬ್ಯುಸಿ ಕೂಡ ಆಗಿಬಿಟ್ಟಿದ್ದೀನಿ. ಈ ಮಧ್ಯದಲ್ಲಿ ವ್ಲಾಗ್ಸ್ನ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ ನನ್ನ ಕೈಲಿ, ಬಟ್ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಇಷ್ಟು ದಿನ ನನಗೆ ಯಾರೆಲ್ಲ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರಿ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನು ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಹೊಸಲಿಗೆ ಈ ರೀತಿ ನಾನು ಫಸ್ಟಿಗೆ ಅರಿಶಿನ ಹಚ್ಬಿಟ್ಟು ಆಮೇಲೆ ರಂಗೋಲಿ ಇಟ್ಟು ಕುಂಕುಮ ಇಡ್ತಾಯಿದ್ದೀನಿ. ಇದರಿಂದ ನೆಗೆಟಿವ್ ಎನರ್ಜಿ ಏನಾದರೂ ಒಳಗಡೆ ಬರೋದಿದ್ದರೆ ತಡೆಯುತ್ತೆ ಆ್ಯಂಡ್ ಮನೆಯಲ್ಲೂ ಕೂಡ ಶಾಂತಿ ನೆಮ್ಮದಿ ಇರುತ್ತೆ, ತುಂಬಾ ಪಾಸಿಟಿವಿಟಿ ಅನ್ನೋದಿರುತ್ತೆ. ಹಾಗಾಗಿ ನಾನು ಪ್ರತಿ ಗುರುವಾರ ಆ್ಯಂಡ್ ಶುಕ್ರವಾರ 2 ದಿನವೂ ಕೂಡ ಹೊಸಲಿಗೆ ಇದೇ ರೀತಿ ಮಾಡ್ತೀನಿ. ಇನ್ನು ಬೇರೆ ದಿನಗಳೆಲ್ಲ ಜಸ್ಟ್ ರಂಗೋಲಿ ಹಾಕ್ತೀನಿ ಅಷ್ಟೇ, ಅರಿಶಿನ ಎಲ್ಲ ಏನು ಹಚ್ಚೋದಿಲ್ಲ. ಮನೆ ಗಿಡಗಳನ್ನೆಲ್ಲ ಕಟ್ ಮಾಡಿದರು ಮಳೆಗಾಲ ಅಂತೇಳಿ, ಬಟ್ ಆದ್ರೂ ಕೂಡ ತುಂಬ ಚೆನ್ನಾಗಿ ಚಿಗುರ್ತಾ ಇದೆ. ಬಟ್ ಫ್ಲವರ್ಸ್ ಕಮ್ಮಿ, ಪೂಜೆ ಮಾಡೋದಕ್ಕೆ ಕಡಿಮೆ, ಇನ್ನೂ ಚಿಗುರ್ತಾ ಇದೆ ಅಲ್ವಾ. ಹಾಗಾಗಿ ಚಿಕ್ಕ ಪುಟ್ಟ ಗಿಡಗಳಲ್ಲಿರ್ತಕ್ಕಂತಹ ಹೂಗಳನ್ನೆಲ್ಲ ಕಿತ್ಕೊಂಡ್ಬಿಟ್ಟು ನಾನು ಇವತ್ತು ಪೂಜೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನನಗೆ ಪೂಜೆ ಮಾಡಬೇಕು ಅಂದರೆ ಹೂಗಳೆಲ್ಲ ತುಂಬಾ ಜಾಸ್ತಿ ಇರಬೇಕು, ಆವಾಗ ಅಲಂಕಾರ ಎಲ್ಲ ನೀಟಾಗಿ ಮಾಡೋದಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಇನ್ನೂ ಜಾಸ್ತಿ ನಾನು ಯೆಲ್ಲೋ ಕಲರ್ ಹೂಗಳು, ಆರೆಂಜ್ ಕಲರ್ನ ಹಾಕಿರ್ತೀನಿ. ಯಾಕಂದರೆ ಸಾಯಿಬಾಬಾ ಆ್ಯಂಡ್ ರಾಘವೇಂದ್ರ ಸ್ವಾಮಿಯವ್ರಿಗೆ ತುಂಬಾ ಒಳ್ಳೆಯದು ಅಂಥೇಳಿ ರೋಸ್ ಪ್ಲ್ಯಾಂಟ್ಸು ಅಷ್ಟೇ ತುಂಬಾ ಹಾಕಿರ್ತೀನಿ. ಬಿಕಾಸ್ ಗುರುವಾರ ಒಂದಾದರೂ ಬಿಡುತ್ತೆ ನಾನು ಸಾಯಿಬಾಬಾ ಅವ್ರಿಗೆ ಇಟ್ಕೊಳ್ಳೋದಕ್ಕೆ. ನಿಮ್ಗೆಲ್ರಿಗೂ ಫಸ್ಟಿಂದನೇ ನನ್ನ ವ್ಲಾಗ್ಸ್ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ ನಾನು ಸಾಯಿಬಾಬಾ ಎಷ್ಟು ನಂಬ್ತೀನಿ, ತುಂಬಾ ಭಕ್ತೆ ಅಂತ. ಗುರುವಾರ ಅನ್ನೋದು ನಾನೊಂದು ಹಬ್ಬ ರೀತಿಯೇ ಮಾಡ್ತೀನಿ. ಆರತಿ ಸಾಂಗ್ ಎಲ್ಲ ಕಂಪಲ್ಸರಿ ಕೇಳ್ತೀನಿ, ಕಂಪಲ್ಸರಿ ಟಿ ವಿಯಲ್ಲಿ ಇಲ್ಲ ಮೊಬೈಲಲ್ಲಿ ಪ್ಲೇ ಮಾಡಿರ್ತೀನಿ. ಇನ್ನು ಈ ಮಳೆಗೆ ನಾನಂತೂ ಎಷ್ಟು ಸಲ ಕಾಫಿ ಮಾಡ್ಕೊಂಡು ಕುಡಿತೀನೋ ಗೊತ್ತಿಲ್ಲ. ವೆದರ್ ಅಂತೂ ಅಷ್ಟು ಚಳಿ ಇದೆ ನಮ್ಮೂರಲ್ಲಿ. ನಿಮ್ಮೂರಲ್ಲೆಲ್ಲ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಯೂಸ್ ಮಾಡೋದು ಬಂದುಬಿಟ್ಟು ಬ್ರೂ ಅವರ ಇನ್ಸ್ಟೆಂಟ್ ಕಾಫಿ ಪೌಡರ್. ಅದರಲ್ಲೂ ಈ ಗ್ರೀನ್ ಕಲರ್ಗಿಂತ ರೆಡ್ ಕಲರ್ ಏನಿದೆ ಇದು ತುಂಬ ಸ್ಟ್ರಾಂಗ್ ಇರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಒಂದೊಂದು ಸಲ ಒಂದೊಂದು ಥರ ಕಾಫಿ ಮಾಡ್ತೀನಿ ಆಯಿತಾ. ಇವತ್ತು ನಾನು ಹಾಲಿಗೆ ಕಾಫಿ ಪೌಡರ್ ಹಾಗೆ ಸಕ್ಕರೆ ಹಾಕಿ ಸೋಸಿ ಕುಡಿತಾ ಇದ್ದೀನಿ. ಬಟ್ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಇನ್ನು ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ. ಮಧ್ಯಾಹ್ನಕ್ಕೆ ಮೊಟ್ಟೆ ಸಾಂಬಾರು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿಶುಂಠಿ, ಬೆಳ್ಳುಳ್ಳಿ, ಹಾಗೆ ಒಣ ಕೊಬ್ಬರಿ, ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕಿ 1 ಚಮಚ ಖಾರದ ಪುಡಿ ಹಾಕಿ 2 ಚಮಚ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ ಹಾಗೆ ಖಾರದ ಪುಡಿನೂ ಮಿಕ್ಸಿ ಜಾರ್ಗೆ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ನಾನು ಈ ರೀತಿಯೇ ಮಾಡೋದು ಯಾವಾಗಲೂ. ಈ ಥರ ರೆಸಿಪಿ ಒಂದ್ಸಲ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. 10 ನಿಮಿಷ ಸಾಕು, ಫಟಾಫಟ್ ಅಂತ ಆಗುತ್ತೆ. ಫೈನ್ ಪೇಸ್ಟ್ ಮಾಡ್ಕೋಬೇಕು. ನೀವು ಎಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊತೀರೋ ಸಾಂಬಾರು ಅಷ್ಟೇ ರುಚಿಯಾಗಿರುತ್ತೆ. ಈಗ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಎಲ್ಲ ನೀಟಾಗಿ ಬಿಸಿ ಆಗಬೇಕು. ಕಾದ ನಂತರ ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಎರಡೂ ಕೂಡ. ಇವೆರಡು ನೀಟಾಗಿ ಸಿಡಿದ ಮೇಲೆ ಇದಕ್ಕೆ ನಾನು ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಫುಲ್ ಕಂಪ್ಲೀಟಾಗಿ ರೋಸ್ಟ್ ಆಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಫಿಶ್ ಸಾಂಬಾರು ಮತ್ತು ಎಗ್ ಸಾಂಬಾರಿಗೆ ಇದು ಅರ್ಧ ಫ್ರೈ ಆದ್ರೇ ಚೆನ್ನಾಗಿರುತ್ತೆ ಟೇಸ್ಟ್, ಈರುಳ್ಳಿ ಅದ್ರ ಒಳಗಡೆ. ಇದೊಂದು ಟಿಪ್ಸ್ನ ಫಾಲೋ ಮಾಡಿ ನೋಡಿ. ಇನ್ನು ರುಬ್ಬಿಟ್ಟಿರ್ತೀವಲ್ಲ ಆ ಮಸಾಲಾನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಯಾಕಂದರೆ ನಾವು ಫಸ್ಟಿಗೆ ಹುರಿದ್ಬಿಟ್ಟು ಮಿಕ್ಸಿ ಮಾಡಿಲ್ವಲ್ಲ, ಹಾಗಾಗಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಸಲ ನೀಟಾಗಿ ಫ್ರೈ ಮಾಡಿಕೊಂಡು ನಿಮ್ಮ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಪಲ್ಯ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಕಮ್ಮಿ ನೀರು ಆ್ಯಡ್ ಮಾಡ್ಕೊಳ್ಳಿ. ಸಾಂಬಾರು ಥರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿಕೊಂಡು ಸಾಂಬಾರು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಈ ರೀತಿ ಒಂದು ಕುದಿ ಬಂದ ಮೇಲೆ ಒಂದು ಸೈಡಿಂದನೇ ನೀವು ಒಂದು ಮೊಟ್ಟೆಗಳನ್ನ ನಿಧಾನವಾಗಿ ಹಾಕ್ಕೊಳ್ತಾ ಬರಬೇಕು. ಸೊ ಒಂದೊಂದೇ ಸೈಡಿಂದ ನಿಮಗೆ ಗೊತ್ತಿರಬೇಕು ನಾವು ಯಾವ ಕಡೆ ಎಗ್ಸ್ನ ಆ್ಯಡ್ ಮಾಡ್ತಾ ಇದ್ದೀವಿ ಅಂತ. ಸೊ ಈ ಪ್ಯಾನ್ಗೆ ನನಗೆ 9 to 10 ಎಗ್ಸ್ ಸಾಕಾಗುತ್ತೆ. ಸೊ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ನೀವು ದೊಡ್ಡ ಕಡಾಯಿಯಲ್ಲಿ ಮಾಡಬೇಕಾಗುತ್ತೆ. ಸೊ ನಮ್ಮನೆಗೆ ಇಷ್ಟು ಸಾಕಾಗುತ್ತೆ, ಹಾಗಾಗಿ ನಾನು ಚಿಕ್ಕ ಒಂದು ಬಾಣಲಿಯಲ್ಲೇ ಮಾಡ್ಕೊಳ್ತೀನಿ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್, ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ. ತುಂಬ ಬೇಗ ಆಗೋಗುತ್ತೆ. ಯಾರಾದರೂ ಗೆಸ್ಟ್ ಮನೆಗೆ ಬಂದಾಗ ತುಂಬ ಬೇಗ ಆಗೋಗುತ್ತೆ. ಸೊ ಒಂದು 10 ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಸಿಮ್ಮಲ್ಲೇ ಬಿಟ್ಬಿಡಬೇಕು. ಆಮೇಲೆ ಒಂದೇ ಸೈಡಿಂದ ಈ ರೀತಿ ತೆಗೆದು ನೋಡಿದರೆ ಒಂದೊಂದೇ ಎಗ್ ನಿಮಗೆ ಸಿಗುತ್ತೆ. ಸೊ ತಳ ಹಿಡಿಬಾರ್ದು ಅಂತಂದರೆ ಸ್ವಲ್ಪ ಅಷ್ಟೇ ನಿಧಾನವಾಗಿ ನೀವು ಈ ರೀತಿ ಎಗ್ಸ್ನ ಬಿಡಿ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಸಂಜೆ ನನಗೆ ಮ್ಯಾಗಿ ತಿನ್ನಬೇಕು ಅನ್ನಿಸ್ತಾ ಇತ್ತು ಅಂತ ಮ್ಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಈ ವೆದರ್ಗೆ ನನಗೆ ಸ್ಪೈಸಿಯಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ತಿತ್ತು, ಹಾಗಾಗಿ ಮ್ಯಾಗಿ ಮಾಡ್ಕೊಂಡಿದ್ದೆ. ತುಂಬಾ ರುಚಿಯಾಗಿತ್ತು.
ಸೊ ಇವತ್ತಿನ ವ್ಲಾಗಲ್ಲಿ ಪಾಪುಗೆ ಅಂತ ಕೆಲವೊಂದಿಷ್ಟು ಬಟ್ಟೆಗಳನ್ನ ತರಿಸಿದ್ದೆ ನಾನು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಪಾಪು ಚಿಕ್ಕದಿದ್ದಾಗ ಚಿಕ್ಕ ಚಿಕ್ಕ ಬಟ್ಟೆಗಳನ್ನ ತಗೊಂಬಂದ್ಬಿಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ಫಸ್ಟ್ ಬೇಬಿ ಆಗಿರೋದ್ರಿಂದ ಅವರಿಗೆ ಗೊತ್ತಾಗಿಲ್ಲ ಯಾವ ರೀತಿ ತಗೊಬರ್ಬೇಕು ಅಂತ. ಹಾಗಾಗಿ ಕರೆಕ್ಟ್ ಸೈಜ್ ತಗೊಂಬಂದಿದ್ರು. ಅದು ಯಾವುದನ್ನು ಕೂಡ ಆಗ್ತಾ ಇಲ್ಲ. ಹಾಗಾಗಿ ಮತ್ತೆ ಬಟ್ಟೆಗಳನ್ನ ಆರ್ಡರ್ ಮಾಡಿದೀನಿ. ಸೊ ಇದು ಬಂದ್ಬಿಟ್ಟು ಬಂಬ್ಸಿ ಅನ್ನೋ ಒಂದು ಬ್ರ್ಯಾಂಡ್ ಇಂದು. ಬಟ್ಟೆಗಳಂತೂ ತುಂಬಾನೇ ಒಳ್ಳೆ ಕ್ವಾಲಿಟಿ ಇದೆ. ಜಸ್ಟ್ ನನಗೆ 280 ರುಪೀಸ್ಗೆ ಪ್ಯಾಕ್ ಆಫ್ 3 ಸಿಕ್ಕಿದೆ. ಇದು ತುಂಬಾನೇ ಚೆನ್ನಾಗಿದೆ. ಟಾಪ್ಸ್ ಈ ರೀತಿ ನನ್ನ ಬೇಬಿ ಇದುವರೆಗೂ ಸ್ವೆಟರು ಟೋಪಿ ಏನೂ ಹಾಕ್ಸ್ಕೊಳ್ಳಲ್ಲ. ಅವರಿಗೆ ಸ್ಲೀವ್ಲೆಸ್ ಬಟ್ಟೆಗಳೇ ಹಾಕಬೇಕು, ಆ ರೀತಿ ಬೆಳೆದು ಬಿಟ್ಟಿದ್ದಾರೆ ಸಮ್ಮರಲ್ಲಿ ಹುಟ್ಟಿದ್ರಿಂದ. ಸೊ ಈ ಪ್ರಿಂಟ್ಸ್ ಆಗಿರ್ಬೋದು, ಕಲರ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಇದು ಮ್ಯಾಂಗೋ ಇದು ಮ್ಯಾಂಗೋ ಎಲ್ಲೋ ಅಲ್ಲಿ ಬಂದಿದೆ. ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ನನಗೆ. ಈ ಒಂದು ಪ್ಯಾಕ್ ಆಫ್ 3 ತಗೊಂಡಿದ್ದೀನಿ. ಹಾಗೇನೆ ಬ್ಲೂ ಕಲರ್ ಅಲ್ಲಿ ಕೂಡ ತರಿಸಿದ್ದೀನಿ. ಇದು ಬಂದ್ಬಿಟ್ಟು ಹಾಫ್ ಸ್ಲೀವ್ಸ್ ಇಂದು. ಸೊ ನೀವು ನೋಡ್ತಾ ಇರ್ಬೋದು, ಇದು ನನಗೆ 330 ರುಪೀಸ್ಗೆ 3 ಸಿಕ್ಕಿದೆ. ಪ್ಯಾಕ್ ಆಫ್ 3 330 ರುಪೀಸ್ಗೆ. ಕ್ವಾಲಿಟಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ರೆ, ನಾನು ಫಸ್ಟ್ ಇಂದನೂ ನನ್ನ ಬೇಬಿಗೆ ಇವನ್ನೇ ನಾನು ತರಿಸಿರೋದು. ಸೊ ಇದು ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ. ಸೈಜ್ ಆಗುತ್ತೋ ಇಲ್ವೋ ಅಂತ ನೋಡೋಣ ಅಂತ. ಇವೆಲ್ಲ ನಾನು ಅಜಿಯೋ ಆ್ಯಪ್ ಇಂದ ತರಿಸಿರ್ತೀನಿ. ನಿಮ್ಗೆ ಏನಾದರೂ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ. ಇಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ. ನೀವು ಆ ಲಿಂಕ್ ಮುಖಾಂತರ ಹೋಗಿ ಪರ್ಚೇಸ್ ಮಾಡ್ಬೋದು ನಿಮ್ಮ ಮನೇಲೂ ಚಿಕ್ಕ ಪಾಪು ಇದ್ರೆ. ಸೊ ಇದಿಷ್ಟು ನಾನು ತರಿಸ್ಕೊಂಡಿದ್ದೆ. ಇನ್ನೂ 3 ಪ್ಯಾಕ್ ಆಫ್ 3 ಇನ್ನೂ ನಾನು ಓಪನ್ನೇ ಮಾಡಿಲ್ಲ. ಇವತ್ತು ಓಪನ್ ಮಾಡ್ತಾ ಇದ್ದೀನಿ. ಸೊ ಇದು 100% ಕಾಟನ್. ಇದು ಕೂಡ ಅಷ್ಟೇ, ಅಂದ್ರೆ ಇದು ಒಂಥರ ಈ ರೀತಿ ಕ್ಲಾತ್ ಬರುತ್ತೆ. ಸೊ ತುಂಬಾನೇ ಕ್ಯೂಟ್ ಆಗಿ ಕಾಣ್ತಾರೆ ಗೊತ್ತಾ ಇವನ್ ಹಾಕಿದಾಗ. ನಮ್ಮ ಪಾಪು ಅಂತೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸಖತ್ ಕ್ಯೂಟ್ ಆಗಿ ಕಾಣ್ತಾರೆ. ಅವ್ರಿಗೆ ಈ ರೀತಿ ವೈಟ್ ಈ ರೀತಿ ಬಟ್ಟೆಗಳು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಚಿಕ್ಕ ಪಾಪುಗಳು ಮನೇಲಿ ಇದ್ದಾರೆ ಅಂತ ಅಂದ್ಮೇಲೆ ಎಷ್ಟು ಬಟ್ಟೆ ಇದ್ರೂ ಸಾಕಾಗಲ್ಲ. ಯಾಕಂದ್ರೆ ಪದೇ ಪದೇ ಅವರು ಸುಸು ಮಾಡ್ಕೊಳ್ತಾ ಇರ್ತಾರೆ. ಇದುವರೆಗೂ ಕೂಡ ನಾನು ಡೈಪರ್ ಯೂಸ್ ಮಾಡಲ್ಲ. ಎಲ್ಲಾದ್ರೂ ಹೊರಗಡೆ ಕರ್ಕೊಂಡೋದಾಗ ಮಾತ್ರ ಡೈಪರ್ ಯೂಸ್ ಮಾಡಿರೋದು. ಅದರ್ವೈಸ್ ಮನೆಯಲ್ಲೆಲ್ಲ ನಾವು ಡೈಪರ್ ಹಾಕಲ್ಲ, ಬಿಕಾಸ್ ರ್ಯಾಷಸ್ ಎಲ್ಲ ಆಗುತ್ತೆ ಅಂತ. ಮತ್ತೆ ಅದಕ್ಕೆ ರೂಢಿಯಾಗಿ ಬಿಡ್ತಾರೆ ಮಕ್ಕಳು, ಆಯ್ತಾ. ಸೊ ನೆಕ್ಸ್ಟ್ ಮುಂದೆ ತುಂಬಾ ಕಷ್ಟ ಆಗುತ್ತೆ ಅದನ್ನ ಬಿಡಿಸೋದು. ಹಾಗಾಗಿ ನಾವು ಡೈಪರ್ ಯೂಸ್ ಮಾಡ್ತಾ ಇಲ್ಲ. ಮತ್ತೆ ಪಾಪುದು ಫೇಸ್ ಯಾವಾಗ ರಿವೀಲ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಾ. ಸದ್ಯದಲ್ಲೇ ನನ್ನ ಪಾಪು ಫೇಸ್ ರಿವೀಲ್ ಮಾಡಿ ನಿಮ್ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ. ಸೊ ನೋಡ್ತಾ ಇರಿ. ಇನ್ನು ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಹೀಗೆ ವ್ಲಾಗ್ಸ್ನ ಮಾಡ್ತಾ ಇರ್ತೀನಿ. ಸೊ ಇದಿಷ್ಟು ಬಟ್ಟೆಗಳು ತುಂಬಾ ಸಖತ್ತಾಗಿದೆ. ಅಜಿಯೋ ಆ್ಯಪ್ ಇಂದ ನಾನು ತರಿಸ್ಕೊಂಡಿರೋದು. ನಿಮ್ಗೆ ಏನಾದರೂ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ಸೊ ಇವಿಷ್ಟು ನನಗೆ ಫಸ್ಟ್ ಒಂದು 280 ರುಪೀಸ್ಗೆ ಸಿಕ್ತು. ಇವೆರಡು 330 ರುಪೀಸ್ಗೆ ನನಗೆ ಸಿಕ್ಕಿರೋದು. ಪ್ಯಾಕ್ ಆಫ್ 3 ತುಂಬಾ ಒಳ್ಳೆ ಕ್ವಾಲಿಟಿ ಇದೆ. ಸೊ ಬೇಕಿದ್ರೆ ಲಿಂಕ್ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡಿ.